ಕೆಸಿ ವ್ಯಾಲಿ ನೀರು ಜಮೀನುಗಳಿಗೆ ನುಗ್ಗಿದ ಪರಿಣಾಮವಾಗಿ ಭಾರೀ ಬೆಳೆ ಹಾನಿಯಾಗಿದ್ದು, ಹಾನಿಗೊಳಗಾದ ಪ್ರದೇಶಗಳಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮತ್ತು ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅವರು ಅಧಿಕಾರಿಗಳು ಮತ್ತು ಕೆಸಿ ವ್ಯಾಲಿ ಗುತ್ತಿಗೆದಾರರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಹೋಳೂರು ಹೋಬಳಿಯ ಕುಡುವನಹಳ್ಳಿ ಗ್ರಾಮದ ಬಳಿ ಹಾದು ಹೋಗಿರುವ ಕೆಸಿ ವ್ಯಾಲಿ ನೀರು ಹರಿಯುವ ಸ್ಥಳಕ್ಕೆ ಜನಪ್ರತಿನಿಧಿಗಳು ಭೇಟಿ ನೀಡಿದರು. ಸಂಸದ ಮಲ್ಲೇಶ್ ಬಾಬು ಮಾತನಾಡಿ, ಕೆಸಿ ವ್ಯಾಲಿ ನೀರು ಮತ್ತು ಮಳೆ ನೀರು ಒಟ್ಟಿಗೆ ಸೇರಿ ಹರಿಯುವ ಕಾಲುವೆಗಳನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸದ ಕಾರಣ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಾಲುವೆಗಳನ್ನು ಅಭಿವೃದ್ಧಿಪಡಿಸುವಂತೆ ಸೂಚನೆ ಕೊಟ್ಟರು. ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಮಾತನಾಡಿ, ಮುದವಾಡಿ ಕೆರೆಯ ಕೋಡಿಯಿಂದ ಹಾದು ಹೋಗುವ ಕಾಲುವೆಗಳು ಸಂಪೂರ್ಣವಾಗಿ ಗಿಡಗಂಟೆಗಳಿಂದ ತುಂಬಿಕೊಂಡಿವೆ. ಇದರಿಂದ ನೀರು ಸರಾಗವಾಗಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ಗಿದೆ. ಈ ಕುರಿತು ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇವೆ. 2-3 ದಿನಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ತದನಂತರ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ನೀರು ಜಮೀನುಗಳಿಗೆ ನುಗ್ಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಕೆಲಸವನ್ನು ಕೈಗೆತ್ತಿಕೊಳ್ಳಲಾಗುವುದು ಅಂತ ಭರವಸೆ ಕೊಟ್ಟರು. ತದನಂತರ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ನೀರು ಜಮೀನುಗಳಿಗೆ ನುಗ್ಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಕೆಲಸವನ್ನು ಕೈಗೆತ್ತಿಕೊಳ್ಳಲಾಗುವುದು ಅಂತ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಬೆಸ್ತನಹಳ್ಳಿ ಗ್ರಾಮಸ್ಥರು ಬಸ್ ಸೌಕರ್ಯ ಮತ್ತು ರಸ್ತೆ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರು. ಇದಕ್ಕೆ ಸ್ಪಂದಿಸಿದ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಅವರು ಕೂಡಲೇ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಮತ್ತು ರಸ್ತೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆಯನ್ನು ಕೊಟ್ಟರು. ಬಂಡು 2 ಕಡೆ ಭದ್ರ ಮಾಡಿ ಅಗಲ ಮಾಡಿ ಅದನ್ನ ಬಂದೋಬಸ್ತ್ ಮಾಡಿದ್ರೆ 8 ಅಡಿ ಎತ್ತರ ಮಾಡಿದ್ರೆ 100% ಎಂಟೈರ್ ರೀಚ್ ಬಂದೋಬಸ್ತ್ ಆಗುತ್ತೆ. ಮತ್ತೆ ಎಲ್ಲೆಲ್ಲಿ ಈ ಕೆಸಿ ವ್ಯಾಲಿ ಹರಿಯುತ್ತೆ ಎಲ್ಲ ಸ್ವಲ್ಪ ಡೇಂಜರ್ ಆಗಿದೆ, ಸರಿಯಾಗಿ ಮಾಡಿಲ್ಲ ಕೆಲಸಗಳು. ಚಾನಲ್ಸ್ ಮತ್ತೆ ಒಂದು ಅಲ್ಲ ಒಂದು ಕೆರೆಯಿಂದ ನೀರು ಇನ್ನೊಂದು ಕೆರೆಗೆ ಹರಿಯುವ ಕಡೆ ಎಲ್ಲ ಡ್ಯಾಮೇಜ್ ಆಗಿದೆ. ಒಂದು ನಿಮಿಷ, ಆದ್ದರಿಂದ ದಯಮಾಡಿ ಮೊದಲಿನಿಂದ ಇರುವ ಕಾಲುವೆ ಇದೆ, ಅದನ್ನು ನೀವು ಒಂದು ಬೇಸಾಗಿ ತಗೊಂಡು ಅದನ್ನೇ ನೀವು ಬಂದೋಬಸ್ತ್ ಮಾಡಿದ್ರೆ ಸಾಕು. ಇವತ್ತು ನೋಡಿ, ತಮಗೂ ನೀವು ಹಳ್ಳಿಯಿಂದ ಬಂದವರು, ನಿಮ್ಗೆ ಗೊತ್ತು, 30 ಅಡಿ ಅಗಲ ಮಾಡಿದ್ರೆ ಸಾಕು, 8 ಅಡಿ ಹೈಟ್ ಮಾಡಿದ್ರೆ ಸಾಕು. ಕೆಲವು ಕಡೆ ಪಾಪ ರೈತರು ಸ್ವಂತ ಮಾಡಿಬಿಟ್ಟಿದ್ದಾರೆ, ಅಂದ್ರೆ ಆ ಹಳ್ಳಿ ಕಡೆ. ಸ್ವಲ್ಪ ದಯಮಾಡಿ ತಾವು ಇನ್ಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳಿ. ಯಾಕಂದ್ರೆ 2 years ಬ್ಯಾಕು ಸೇಮ್ ಪ್ರಾಬ್ಲಮ್ ಆಗಿತ್ತು. ಅವಾಗ ಏನು ಆಕ್ಷನ್ ತಗೊಳ್ಳಿಲ್ಲ. ಅವಾಗ ತಗೊಳ್ಳದೆ ಇರೋದೇ ಇವಾಗ ಈ ಅವಾಂತರ. ದಯಮಾಡಿ ನೋಡಿ ಬ್ರದರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು. ಮಾನ್ಯ ಶಾಸಕರು ಬೆಳಿಗ್ಗೆ 10-10:30 ಲೋವಣಪ್ಪ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇವತ್ತು ಏನು ಪರಿಶೀಲನೆ ಮಾಡಕ್ಕೆ ಬಂದಿದ್ದೀವಿ. ನಾನು ಹೇಳೋದು ಒಂದು ವಿಚಾರ ಅಷ್ಟೇ. ಏನು ಗೋಪಾಲಣ್ಣ ಅವ್ರು ಹೇಳ್ದಂಗೆ ಕೆಸಿ ವ್ಯಾಲಿ ನೀರು ಏನು ಕಾಲುವೆಗಳಲ್ಲಿ ಒಂದು ಕೆರೆಯಿಂದ ಒಂದು ಕೆರೆಗೆ ಹೋಗ್ಬೇಕಾಗಿರೋದು, ಅದನ್ನ ಫಸ್ಟು ಆ ಕಾಲುವೆಯನ್ನು ಕ್ಲೀನ್ ಮಾಡಬೇಕಾಗಿತ್ತು ಮೈನರ್ ಇರಿಗೇಷನ್ ಅವರು ಮತ್ತೆ ಕೆಸಿ ವ್ಯಾಲಿ ಡಿಪಾರ್ಟ್ಮೆಂಟ್. ಅದು ಮಾಡಿದ್ರೆ ಪೈಪ್ ಲೈನ್ಗಳು ಹಾಕೊಂಡು ಎಲ್ಲಂದ್ರೆ ಅಲ್ಲಿ ಸೆಕೆಂಡ್ ಫೇಸ್ ಕೆಸಿ ವ್ಯಾಲಿ ಸೆಕೆಂಡ್ ಫೇಸ್ ನೀರು ಏನು ಕೊಡಕ್ಕೆ ಹೋದ್ರು ಅದು ಉಪಯೋಗ ಆಗದೇ ಇರೋ ಕೆಲಸ ಮಾಡ್ತಾರೆ. ಏನು ಇವಾಗ ನೀರು ಹೋಗ್ತಾ ಇದೆ, ಸುಮಾರು ಒಂದು 5-6 ದಿನ ಮಳೆ ಬಂತು, ಏನು ಈ ರೈತರಿಗೆ ಹಾನಿಯಾಗಿದೆ. ಇಂತಹ ವಿಚಾರಗಳು ಮುಂದೆ ಇಟ್ಕೊಂಡು ಮಾಡಬೇಕಾಗಿರೋ ಕೆಲಸಗಳು ಬಿಟ್ಟು ಬೇರೆ ವಿಚಾರಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಈಗ ಸೆಕ್ರೆಟರಿ ಮೈನರ್ ಇರಿಗೇಷನ್ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೈನರ್ ಇರಿಗೇಷನ್ ಮಾತಾಡಿದ್ದೀವಿ, ಫೋನ್ ಮುಖಾಂತರ ಎಲ್ಲ ಇಬ್ಬರಿಗೂ ಹೇಳಿದ್ದೀವಿ. ಗುರುವಾರ 13ನೇ ತಾರೀಕು ದಿಶಾ ಮೀಟಿಂಗ್ ಇದೆ, ನನ್ನ ನೇತೃತ್ವದಲ್ಲಿ ದಿಶಾ ಮೀಟಿಂಗ್ ಇರುತ್ತೆ. ಅಷ್ಟರಲ್ಲಿ ರಿಪೋರ್ಟ್ ಕೊಟ್ಟು ಎಷ್ಟು ಖರ್ಚಾಗುತ್ತೆ ಏನು ಅಂತ ಎಲ್ಲ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀವಿ. ಅದು ಒಂದು ಭಾಗದಲ್ಲಿ 13ನೇ ತಾರೀಕು ಒಳಗೆ ರಿಪೋರ್ಟ್ ಕೊಟ್ಟು ಶಾಸಕರು ಯಾರನ್ನು ಮಾತಾಡಬೇಕಾಗುತ್ತೋ ರಾಜ್ಯ ಸರ್ಕಾರದಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಅವರು ಸುಮ್ಮನೆ ಅಂತೂ ಇರಲ್ಲ, ಪ್ರತಿದಿನ ಎಲ್ಲ ಒಂದು ಏನಾಗಬೇಕು ಏನು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಅಂತಹ ಒಂದು ನೇತೃತ್ವದಲ್ಲಿ ಅವರು ಹಿಂದೆ ಕೂತ್ಕೊಂಡಿರೋ ಎಲ್ಲ ನಾಯಕರು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಶ್ರೀನಿವಾಸಪುರ ಕ್ಷೇತ್ರ ಏನಾದರೂ ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಅದು ವೆಂಕಟೇಶ್ವರರೆಡ್ಡಿ ಅವ್ರ ಕೈಯಲ್ಲಿ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದು ಬಿಟ್ಟು ಬೇರೆ ವಿಚಾರಗಳೆಲ್ಲ ನೋಡ್ತಾ ಇದ್ದೀವಿ ನಾವು. ಎಲ್ಲಿ ಕಾಲುವೆ ರೆಡಿ ಮಾಡಬೇಕು ಅಲ್ಲಿಂದ ಬೇರೆ ಎಲ್ಲೋ ಲಾಸ್ಟಲ್ಲಿ ಹೋಗ್ಬಿಟ್ಟು ಈ ಕಾಲುವೆ ರೆಡಿ ಮಾಡ್ತೀವಿ ಅಂತ ಹೇಳೋ ವಿಚಾರಗಳು ನಡೀತಾ ಇದೆ. ನೀವೆಲ್ಲ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ವೆಂಕಟೇಶ್ವರರೆಡ್ಡಿ ಸಾಹೇಬರು ಅವರು ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದ್ರ ಜೊತೆ ಏನೋ ಒಂದು ರಸ್ತೆ ಅಭಿವೃದ್ಧಿ ಅಂತ ಹೇಳಿ ಇವಾಗ ಹೇಳಿದ್ರು,
ನೀವೆಲ್ಲ ಹೋಗಿ ಮುಂದೆಯಿಂದ ಹೋಗಿ ಅಲ್ಲಿ ಹಿಂದೆ ಕೂತ್ಕೊಂಡಿದ್ದೀರ. ಎಸ್ಟೇನಲ್ಲಿ ಅವರು ಅಣ್ಣ ಅವ್ರು ಹೇಳಿದ್ದಾರೆ, ಇನ್ನು 3 ತಿಂಗಳಲ್ಲಿ ನಿಮಗೆ ರಸ್ತೆ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಒಂದು ನಂಬಿಕೆ ಇಟ್ಕೊಳ್ಳಿ. ಒಬ್ಬ ಹಿರಿಯ ವ್ಯಕ್ತಿ, ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ ನಿಮಗೆ. ಯಾಕಂದ್ರೆ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಕೆಲಸಗಳಾಗೋದು. ಸುಮ್ಮನೆ ಜಾಸ್ತಿ ಅದು ಇದು ಅಂತ ಮಾಡ್ಕೊಳ್ಳೋದ್ರೆ ಆಗಲ್ಲ. ಈಗಾಗಲೇ ಬೇರೆ ಇನ್ನೊಂದು ರಸ್ತೆ, ನಿಮ್ಮ ರಸ್ತೆಗಳಿಗೆ ಇನ್ನೊಂದು ರಸ್ತೆಯಿಂದ ಆಲ್ರೆಡಿ ಅನುದಾನ ಹಾಕಿದ್ದಾರೆ. ಇದನ್ನ ಇನ್ನು 2-3 ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಮಾಡೇ ಮಾಡ್ತಾರೆ, ಒಂದು ನಂಬಿಕೆ ನನಗಿದೆ. ದಯವಿಟ್ಟು ನೀವು ಯುವಕರು ಎಲ್ಲ ಮುಂದೆ ಬರಬೇಕು ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ಮುಂದೆ ಬನ್ನಿ. ಮಳೆ ಅವಾಂತರಾಗಿರುವುದು ಈ ಕೆಸಿ ವ್ಯಾಲಿ. ಈ ಕೆಸಿ ವ್ಯಾಲಿ ಮೂಲಭೂತವಾಗಿ ನಮ್ಮ ಇವ ಹೆಸರುಗಳ ಕಿರಿಯಿಂದ ಒಂದು ಕಾಲುವೆ ಇದೆ. ಅಗ್ರಹಾರದ ಕಾಲುವೆ, ಮತ್ತೆ ಇದು ಸುಡ್ಡೂರು ಏರಿ, ಮತ್ತೆ ಜನಘಟ್ಟ ಕಾಲುವೆ, ಮತ್ತೆ ಮುದುವಾಡಿ ಕೆರೆ. ಮುದುವಾಡಿ ಕೆರೆಯಿಂದ ನಿಮಗೆ ಕಂಪ್ಲೀಟ್ ಮನೆಯವರೆಗೂ ಎಲ್ಲ ಚಾನಲ್ ಇದೆ. ಅದನ್ನ ನವೀಕರಣ ಮಾಡಬೇಕು. ನವೀಕರಣ ಮಾಡಿ ಈ ಕೆಸಿ ವ್ಯಾಲಿಯನ್ನ ಬಿಡಬೇಕಾದ್ರೆ ನವೀಕರಣ ಮಾಡಿದ್ರೆ ಸಾಕು. ದೊಡ್ಡ ಸ್ವಲ್ಪ 8 ಅಡಿ ಹೈಟ್ ಮಾಡಬೇಕು, ಒಂದು 30 ಅಡಿ ಸ್ವಲ್ಪ ನವೀಕರಣ ಮಾಡಿದ್ರೆ ಎಲ್ಲ ಗೊತ್ತು ಅವ್ರಿಗೆ. ಇವಾಗ ಈಗಾಗಲೇ ನಾವು ಸಂಬಂಧಪಟ್ಟ ನಾನು MP ಅವರು ಮತ್ತೆ ಎಲ್ಲ ಮುಖಂಡರು ಸೇರಿ ಈಗ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹಿರಿಯ ಅಧಿಕಾರಿಗಳು ನಮಗೆಲ್ಲ ಭಾರಿ ಕೇವಲ ಅವರಿಗೆ ನಾವೆಲ್ಲ ಕೂಡ ಮನವೊಲಿಸಿದ್ದೇವೆ. ಬಹುಶಃ ಒಂದು 2 ದಿವಸದಲ್ಲಿ ಅವ್ರು ಭೇಟಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಕೂಡ ತಿಳಿಸಿದ್ರು. ಅವ್ರ ಸಂತೋಷ ನಿಜವಾಗ್ಲು. ಯಾಕಂದ್ರೆ ಇವತ್ತು ನಾವು ಹೇಳಿದ ತಕ್ಷಣ ನಾಳೆನೇ ಬರ್ತೇನೆ ನಾನು ಅಂತ ಹೇಳ್ತಾ ಇದ್ರು. ಅವ್ರ ಸಂತೋಷ. ಅವ್ರು ಅಂದ್ರೆ 100% ಕೂಡ ಕೆಲಸ ಆಗುತ್ತೆ. ಸೊ ಅದರಿಂದ ಈ ಹೋರಾಟ ಇದಕ್ಕೆ ಇಷ್ಟು ಇವಾಗ ಏನು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಉದ್ದಗಲಕ್ಕೂ ಇಲ್ಲಿ ಹೆಸರುಗಿರಾದ ಕೆರೆ ಕೆಳಗಿಂದ ಮತ್ತೆ ಈ ಮನೆಗಟ್ಟ ಕೆರೆ ಮರವೆವರೆಗೂ ಮರುಕಾಲುಗಳನ್ನು ನಾವು ನೋಡಿದ್ದೇವೆ. ಅಲ್ಲಿವರೆಗೂ ಏನು ಅನ್ಯಾಯಗಳಾಗಿದೆ, ಏನು ಅನಾಹುತಗಳಾಗಿದೆ, ರೈತರಿಗೆ ತೊಂದರೆ ಆಗ್ತಾ ಇದೆ, ಅವೆಲ್ಲ ಕೂಡ ಬಹುಶಃ 2 ವರ್ಷದ ಹಿಂದೆ ಇದಾಗಿತ್ತು. ಆವಾಗ ಸರಿಪಡಿಸಬೇಕಾಗಿತ್ತು, ಸರಿಪಡಿಸಿಲ್ಲ. ನಾವು ಯಾರನ್ನ ಬ್ಲೇಮ್ ಮಾಡೋದು ಬೇಡ. ಇದು ನಮ್ಮ ಕರ್ತವ್ಯ. ಇವತ್ತು ನಾವು ಬಂದಿದ್ದೇವೆ, ನಾವು ಈ ಕೆಲಸವನ್ನ ಮಾಡ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ಗೆ ತಿಳಿಸೋದಕ್ಕೆ ನಾವು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಎಲ್ಲ ಮುಖಂಡರು ಸೇರ್ಕೊಂಡು ಈ ಕೆಲಸವನ್ನ 100% ಕೂಡ ಮಾಡ್ಕೊಡ್ತೇವೆ ಅಂತ ಹೇಳ್ತೇನೆ. ಒಂದು ವೇಳೆ ಇವತ್ತು ನಾವೆಲ್ಲ ನೋಡಿದ್ವಿ, ಇವಾಗ ನಮ್ಮ ಮಿತ್ರರು ಗಲಾಟೆ ಮಾಡ್ಬೇಕು, ನಮ್ಮ ಸಂತೋಷ. ನೀವು ಗಲಾಟೆ ಮಾಡಿ ನಮ್ಮ ಕೆಲಸಗಳು ಪಡ್ಕೋಬೇಕು. ನಾನು ಎಲ್ರಿಗೂ ಎಲ್ಲ ಕಡೆ ಹೇಳುವುದಷ್ಟೇ. ಇವಾಗ ನಾನು 5 ಸಾರಿ MLA ಮಾಡಿದ್ದೀರಪ್ಪ, ಸುಮ್ಮನೆ ಮಾಡಿದ್ದೀರಾ? ಏನೋ ಮಾಡ್ತಾರೆ ಪಾಪ, ಏನೋ ಮಾಡಿದ್ದೇವೆ ಅಂತ ನೀವೆಲ್ಲ ಕೂಡ ಮಾಡ್ತೀರಿ ಅಭಿಮಾನದಿಂದ. ಇದ್ರೆ ಯಾಕೆ ಮಾಡ್ಬೇಕು ನಾವು? ಕೋಪ ಮಾಡ್ಕೋಬೇಡಿ. ಕೆಲವು ಸಂದರ್ಭಗಳಲ್ಲಿ ಆಗುತ್ತೆ, ಇವೆಲ್ಲ ಕೂಡ ಆಗುತ್ತೆ. ದಯಮಾಡಿ ಮಾಡ್ಕೋಬೇಡಿ. ಬಹುಶಃ 1 ತಿಂಗಳ ಹಿಂದೆ ನಾನು 2 ಕಾಲು ಆಪರೇಷನ್ ಮಾಡಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪ್ರತಿಯೊಂದು ನಿರ್ಲಕ್ಷ್ಯ ಮಾಡಿದ್ದೇನೆ. ಪ್ರತಿಯೊಂದು ಹಳ್ಳಿಗೆ ಏನ್ ಬೇಕಾಗುತ್ತೆ, ಪ್ರತಿಯೊಂದು ಹೋಬಳಿಗೆ ಗ್ರಾಮ ಪಂಚಾಯತಿಗೆ ಏನ್ ಬೇಕಾಗುತ್ತೆ, ಹೋಬಳಿಗೆ ಏನ್ ಬೇಕಾಗುತ್ತೆ ಎಲ್ಲ ಮಾಡಿದ್ದೇನೆ. ಸೊ ಆ ಸಂದರ್ಭದಲ್ಲಿ ನಾನು ಮರೆತುಬಿಟ್ಟು ಈ ರೋಡ್ ಮಾಡಿದ್ದೇವೆ ಅಂತ 2.5 ಕೋಟಿ ಮಾಡಿದ್ದೇವಲ್ಲ, ಅದನ್ನ ಮಿಸ್ಟೇಕ್ ಮಾಡ್ಕೊಂಡು ಇದ್ದಿದ್ರೆ ನೀವು ಆ ಸಂದರ್ಭದಲ್ಲಿ ನೆನಪು ಮಾಡಿದ್ರೆ 100% ಕೆಲಸ ಮಾಡೋದು. ಇವಾಗ ಸರ್ಕಾರದಲ್ಲಿ ನಾನೇ ಅನುದಾನದಲ್ಲಿ ತಾರತಮ್ಯ ಮಾಡಿದ್ದಾರೆ. ಇವಾಗ ನಮಗೆ ಬೇರೆಯವರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ನಮ್ಗೆ 2 ವರ್ಷ ಕೊಟ್ಟಿದ್ದಾರೆ, 50 ಕೋಟಿ ಕೊಟ್ಟಿದ್ದಾರೆ, ನಮ್ಗೆ 25 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಪ್ರತಿಯೊಂದರಲ್ಲಿ ಕೂಡ ತಾರತಮ್ಯ ಮಾಡಿದ್ದಾರೆ. ಇವತ್ತು ನಾನು ಹೈಕೋರ್ಟ್ಗೆ ಹಾಕಿದ್ದೇನೆ. ಬಹುಶಃ ನಿಮಗೆಲ್ಲ ಗೊತ್ತಿದೆ, 100 ಕೋಟಿ ನಮಗೆ ಬರಬೇಕಾಗಿದೆ. ಬಹುಶಃ ಚೀಫ್ ಜಸ್ಟಿಸ್ ಮುಂದೆ ಇದೆ, ತೀರ್ಮಾನ ಆಗುತ್ತೆ, ನಮಗೆ ಅನುಕೂಲ ಆಗುತ್ತೆ. ನಿಮ್ಮೆಲ್ಲರೂ ಕೂಡ ಏನೇನು ಕೆಲಸಗಳಿದೆಯೋ ಅವೆಲ್ಲ ಕೂಡ ಮಾಡ್ಕೊಡ್ತೇನೆ. ಮತ್ತೆ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ಇದೊಂದು ಅಕೇಶನ್,
ಸಂದರ್ಭ. 2.5 ವರ್ಷ ಕಳೆದ್ರೂ ಕೂಡ ಇವತ್ತು ಒಂದು ಮನೆ ಕೊಟ್ಟಿಲ್ಲ. ಯಾವತ್ತೂ ಕೂಡ ಯಾವ ಸರ್ಕಾರನು 45 ವರ್ಷದಿಂದ ನಾನು MLA ಆಗಿದ್ದೇನೆ, ವಿಧಾನಸಭೆಯಲ್ಲಿದ್ದೇನೆ. ಯಾವ ಸರ್ಕಾರ ಕೂಡ ಇದುವರೆಗೆ ಕಾಂಗ್ರೆಸ್ ಸರ್ಕಾರನೇ ಇತ್ತು, ಅವಾಗ ಕೊಟ್ಟಿದ್ರು. ಇವತ್ತು ಈ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ. ಇವತ್ತು ಕೂಡ ಟೈಮ್ ಇದೆ, 2.5 ವರ್ಷ ಇದೆ. ದಯಮಾಡಿ ನಾನು ಆಗ್ರಹಿಸ್ತೇನೆ ನಿಮ್ಮನ್ನ, ತಕ್ಷಣ ಅನೇಕ ಜನ ಇವತ್ತು ಮನೆ ಇಲ್ಲದವರಿದ್ದಾರೆ, ಸೈಟ್ ಇಲ್ಲದವರಿದ್ದಾರೆ, ಅವ್ರಿಗೆಲ್ಲ ಕೊಡಿ. ಮೊದಲು ಎಷ್ಟು ಸೈಟ್ಗಳು ಕೊಟ್ಟಿದ್ದೇವೆ, ಬಂಗಾರಪ್ಪನ ಕಾಲದಲ್ಲಿ, ಎಸ್ ಎಂ ಕೃಷ್ಣ ಕಾಲದಲ್ಲಿ ಎಲ್ಲ ಸೈಟ್ ಅನೇಕ ಲೇಔಟ್ಸ್ ಮಾಡಿ ಮನೆಗಳು ಮಾಡಿಕೊಟ್ಟಿದ್ದೇವೆ. ನಾನು ಯಾವತ್ತೂ ಕೂಡ ನಾಯಕನಲ್ಲ, ಸೇವಕನೇ. ನೀವು ಯಾವತ್ತೂ ಕೂಡ ನೀವು ಕೆಲಸಗಳನ್ನ ಮಾಡಿಸ್ಕೋಬೇಕು. ಏನ್ ಕೆಲಸ ಇರೋದು ನಾನು ಮಾಡ್ತೇನೆ. ಇವತ್ತು ಫಂಡ್ಸ್ ಬಂದ್ರೆ ನಾವು ಸುಮ್ಮನೆ ಇರುವುದಿಲ್ಲ. ಪ್ರತಿಯೊಂದು ಗ್ರಾಮಕ್ಕೆ ಇವತ್ತು ಮೂಲಭೂತ ಸೌಕರ್ಯಗಳು ಏನು, SC ಕಾಲೋನಿಗೆ ಏನ್ ಬೇಕಾಗುತ್ತೆ, ಏನೋ ಪಿಚ್ಚಿಂಗ್ ಆಗಲಿ, ಅಥವಾ ಕಾಂಕ್ರೀಟ್ ರೋಡ್ ಆಗಲಿ, ಅಥವಾ ಡ್ರೈನ್ ಆಗಲಿ, ಅಥವಾ ಲೈಟ್ ಆಗಲಿ, ಪ್ರತಿಯೊಂದು ನಮ್ಮ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ನಾನು ಹಾಕಿದ್ದೇನೆ. ದುಡ್ಡು ಬಂದ್ರೆ ಬಹುಶಃ ಎಲ್ಲ ಗ್ರಾಮಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳು, ಪ್ರತಿಯೊಂದು ಗ್ರಾಮಕ್ಕೂ ಲೈಟ್ ಸೌಕರ್ಯ ಕೂಡ ಒದಗಿಸಿದೆ. ಸುಮಾರು 400 ಗ್ರಾಮಕ್ಕೆ. ಮತ್ತೆ ಮೂಲಭೂತ ಸೌಕರ್ಯಗಳು ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಾನು ಮಾಡ್ತೇನೆ. ಯಾಕಂದ್ರೆ ನೀವು ಹೇಳ್ಬೇಕು, ನಮಗೆ ಹೇಳ್ತಾ ಇದ್ರೆ ಗೊತ್ತಾಗುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಬರ್ತೇವೆ. ಪ್ರತಿಯೊಂದು ಪಂಚಾಯತ್ ಹೆಡ್ ಕ್ವಾರ್ಟರ್ಗೆ ನನಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಬರೋದಕ್ಕಾಗಲಿಲ್ಲ. ಇವಾಗ ಕಾಲು ಸರೋಗಿದೆ. ಎಲ್ಲ ಕಡೆ ನಾನು ಪಂಚಾಯತ್ ಹೆಡ್ ಕ್ವಾರ್ಟರ್ಗೆ ಬಂದು ನಿಮ್ಗೆಲ್ಲ ಕರೆಸ್ಕೊಂಡು ನಿಮ್ಮ ಒಂದು ಸೌಕರ್ಯಗಳು ಏನ್ ಬೇಕೋ ಮೂಲಭೂತ ಸೌಕರ್ಯಗಳು ಅವೆಲ್ಲ ಕೂಡ ಮಾಡಿಕೊಡ್ತೇನೆ ಅಂತ ಹೇಳಿ ನಮ್ಮ ಜೊತೆಗೆ